ವೆಲ್ಕಮ್ ಟು ಅದ್ವಾ ಅಕಾಡೆಮಿ. ಈ ವಾರದ ಕರೆಂಟ್ ಅಫೇರ್ಸ್ ಅಲ್ಲಿ ಜಾಗ್ರಫಿ ಟಾಪಿಕ್ ರಿಲೇಟೆಡ್ ಯಾವ್ದೆಲ್ಲ ಕಾನ್ಸೆಪ್ಟ್ ನ್ಯೂಸ್ ಅಲ್ಲಿದೆ, ಯಾವ ರೀತಿಯಲ್ಲಿ ನಾವು ಅದನ್ನ ಓದ್ಕೊಬಹುದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಅದರಲ್ಲಿ ಮೊದಲನೇ ಕ್ವಶನ್ ಆಗ್ಬಿಟ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಬಿರ್ಹಾರ್ ಟ್ರೈಬ್ಸ್ ಲ್ಯಾಂಗ್ವೇಜ್ ಅಂಡ್ ಡಿಸೆಂಟ್ ಈಸ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ. ಮೊದಲ ಆಪ್ಷನ್, ಬಿರ್ಹಾರ್ ಲ್ಯಾಂಗ್ವೇಜ್ ಬಿಲಾಂಗ್ಸ್ ಟು ದ ಆಸ್ಟ್ರೋ ಏಷಿಯಾಟಿಕ್ ಲ್ಯಾಂಗ್ವೇಜ್ ಫ್ಯಾಮಿಲಿ ಅಂತ ಹೇಳಿದ್ದಾರೆ. ಸೆಕೆಂಡ್, ದ ಬಿರಾರ್ ಕ್ಲೈಮ್ಸ್ ಡಿಸೆಂಟ್ ಫ್ರಮ್ ದ ಸನ್ ಅಂಡ್ ಕನ್ಸಿಡರ್ ಕರ್ವಾರ್ಸ್ ಆಸ್ ದೇರ್ ಬ್ರದರ್ಸ್. ದೇರ್ ಲ್ಯಾಂಗ್ವೇಜ್ ಇಸ್ ಕ್ಲೋಸ್ಲಿ ರಿಲೇಟೆಡ್ ಟು ತಮಿಳ್ ಅಂಡ್ ತೆಲುಗು ಅಂತ ಹೇಳಿದ್ದಾರೆ. ಇದಕ್ಕೆ ಆನ್ಸರ್ನ ನೋಡೋದಕ್ಕಿಂತ ಮುಂಚೆ ಯಾಕೆ ಬಿರಾರ್ ಅನ್ನುವಂತಹ ಟ್ರೈಬು ನ್ಯೂಸ್ ಅಲ್ಲಿದೆ ಅಂತ ನೋಡ್ಕೊಳ್ಳೋಣ. ವೈ? ಬಿಕಾಸ್ ಅವರು ಚೈಲ್ಡ್ ಮ್ಯಾರೇಜ್ನ ಎಗೇನೆಸ್ಟ್ ಆಗಿ ಫಾರ್ ದ ಫಸ್ಟ್ ಟೈಮ್ ಚೈಲ್ಡ್ ಮ್ಯಾರೇಜ್ಗೆ ಎಗೇನೆಸ್ಟ್ ಆಗಿ ಜಾರ್ಖಂಡ್ ಅಲ್ಲಿ ಕೈ ಜೋಡಿಸಿ ಒಂದು ಮೂವ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಬಿರಾರ್ ಟ್ರೈಬು ನ್ಯೂಸ್ ಅಲ್ಲಿದೆ. ಅಂಡ್ ಆಲ್ಸೋ ಇವರನ್ನ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂದ್ರೆ PVTG ಗ್ರೂಪ್ಸ್ ಆಫ್ ಜಾರ್ಖಂಡ್ ಅಂತ ಕೂಡ ಕನ್ಸಿಡರ್ನ ಮಾಡಲಾಗಿದೆ. ಅಂದ್ರೆ ಈ ಬಿರಾರ್ ಟ್ರೈಬ್ಸ್ ಎಲ್ಲಿರೋದು? ಜಾರ್ಖಂಡ್ ಅಲ್ಲಿ ಇರೋದು ಅಂತ ಹೇಳಿ ನಮಗ್ ಗೊತ್ತಾಯ್ತು. ಬರೀ ಜಾರ್ಖಂಡ್ ಅಲ್ಲಿ ಅಷ್ಟೇ ಇದಾರಾ ಅಂತ ಎಕ್ಸಾಂಪಲ್ ಕೇಳಿದ್ರೆ ಓನ್ಲಿ ಅನ್ನೋ ವರ್ಡ್ ಅನ್ನ ಮೆನ್ಷನ್ ಮಾಡ್ಕೊಂಡ್ರೆ ಓನ್ಲಿ ಜಾರ್ಖಂಡ್ ಅಲ್ಲ, ಈವನ್ ಛತ್ತೀಸ್ಗಢ, ಒಡಿಶಾ ಅಂಡ್ ಆಲ್ಸೋ ವೆಸ್ಟ್ ಬೆಂಗಾಲ್ ಅಲ್ಲಿ ಕೂಡ ನಾವು ಬಿರಾರ್ ಅನ್ನಂತಹ ಟ್ರೈಬ್ಸ್ ಗಳನ್ನ ನೋಡ್ಬೋದಾಗತ್ತೆ. ಅಂಡ್ ಬಿರಾರ್ ಅಂತ ಹೇಳಿದ್ರೆ ಟ್ರಾನ್ಸ್ಲೇಟ್ ಮಾಡಿ ನಾವು ನೋಡ್ಕೊಂಡ್ರೆ ಜಂಗಲ್ ಪೀಪಲ್ ಅಂತ ಹೇಳ್ಬಿಟ್ಟು, ಅಂದ್ರೆ ಕಾಡಿನ ಮನುಷ್ಯರು ಅಂತ ನಾವೇನ್ ಕರಿತೀವಿ ಅಲ್ಲ, ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಬಿರಾರ್ ಅನ್ನೋದು ಜಂಗಲ್ ಪೀಪಲ್ ಅನ್ನೋ ಅರ್ಥನ ಕೊಡತ್ತೆ. ಈ ಟ್ರೈಬ್ಸ್ಗಳು ಮಾತನಾಡುವಂತಹ ಭಾಷೆ ಬಿರಾರ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು, ವಿಚ್ ಬಿಲಾಂಗ್ಸ್ ಟು ಮುಂಡಾ ಗ್ರೂಪ್. ಅಂದ್ರೆ ಮುಂಡಾ ಗ್ರೂಪ್ ಅಂದಿದ್ ಕೂಡಲೇ ನಮಗ್ ಗೊತ್ತಾಗುತ್ತೆ ದಟ್ ಈಸ್ ರಿಲೇಟೆಡ್ ಟು ಆಸ್ಟ್ರೋ ಏಷಿಯಾಟಿಕ್ ಲ್ಯಾಂಗ್ವೇಜ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು. ಅಂಡ್ ಈ ಲ್ಯಾಂಗ್ವೇಜು ಯಾವುದಕ್ಕೆ ಸಿಮಿಲರ್ ಅಂತ ಹೇಳಿದ್ರೆ ಸಂತಾಲಿ ಅನ್ನುವಂತಹ ಲ್ಯಾಂಗ್ವೇಜ್ಗೆ ಸಿಮಿಲಾರಿಟೀಸ್ ಇರುತ್ತೆ. ಮುಂಡಾರಿ ಲ್ಯಾಂಗ್ವೇಜ್ ಅಂತ ಕೇಳಿರ್ತೀರಾ, ಅದಕ್ಕೆ ಸಿಮಿಲಾರಿಟೀಸ್ ಇರುತ್ತೆ. ಅಂಡ್ ಆಲ್ಸೋ ಹೋ ಅನ್ನುವಂತಹ ಲ್ಯಾಂಗ್ವೇಜ್ಗೂ ಕೂಡ ಈ ಒಂದು ಬಿರಾರ್ ಲ್ಯಾಂಗ್ವೇಜ್ ಅಥವಾ ಆಸ್ಟ್ರೋ ಏಷಿಯಾಟಿಕ್ ಲ್ಯಾಂಗ್ವೇಜ್ಗೆ ಫ್ಯಾಮಿಲಿಗೆ ಸೇರಿದೆ ಅಂತ ಹೇಳ್ತಿದೀವಲ್ಲ, ಅದು ಈ ಮೂರು ಲ್ಯಾಂಗ್ವೇಜ್ಗೆ ಸಿಮಿಲಾರಿಟೀಸ್ ಇರುತ್ತೆ. ನಾಟ್ ದ ಲ್ಯಾಂಗ್ವೇಜ್ ಕ್ಲೋಸ್ ರಿಲೇಟೆಡ್ ಟು ತಮಿಳ್ ಅಂಡ್ ತೆಲುಗು. ಅಂಡ್ ಬಿರಾರ್ ಜನಗಳು ಅವರೇ ಹೇಳ್ತಾ ಇದ್ದಾರೆ ಅವರು ಸೂರ್ಯನ ಫ್ಯಾಮಿಲಿಗೆ ಸೇರಿದವರಾಗಿದ್ದಾರೆ. ಅಂಡ್ ಕರ್ವಾರ್ಸ್ ಅವರು ಅವರ ಬ್ರದರ್ಸ್ ಆಗಿರ್ತಾರೆ. ಅಂದ್ರೆ ದೇ ಆರ್ ದ ಡಿಸೆಂಟ್ ಅಥವಾ ಸನ್ ಫ್ಯಾಮಿಲಿಗೆ ಸೇರಿದವರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗತ್ತೆ. ಸೊ ಇವರು ಎಕನಾಮಿಕಲ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ಕೊಂಡ್ರೆ ಅವರ ಡೇ ಟು ಡೇ ಆಕ್ಟಿವಿಟೀಸ್ ಏನಿರುತ್ತೆ ಅಂದ್ರೆ ಫುಡ್ ಮತ್ತೆ ನೊಮ್ಯಾಡಿಕ್ ಟ್ರೈಬ್ಸ್ ಗಳಾಗಿರ್ತಾರೆ, ಪ್ರಿಮಿಟಿವ್ ಸಬ್ಸಿಸ್ಟೆನ್ಸ್ ಎಕಾನಮಿಯನ್ನ ಫಾಲೋ ಮಾಡ್ತಿರ್ತಾರೆ, ಮತ್ತೆ ಮಂಕಿಗಳನ್ನ ಹಂಟ್ ಮಾಡೋದು ಕೂಡ ಇವ್ರದ್ದು ಒನ್ ಆಫ್ ದ ಆಕ್ಟಿವಿಟೀಸ್ ಕೂಡ ಆಗಿದೆ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು 1 and 2 ಓನ್ಲಿ ಆಗತ್ತೆ. ಅಂದ್ರೆ ಥರ್ಡ್ ಆಪ್ಷನ್ ರಾಂಗ್ ಅಲ್ವಾ? ಸೊ ಥರ್ಡ್ ಆಪ್ಷನ್ ನಾವು ರಿಮೂವ್ ಮಾಡಿದ್ರೆ 1 and 2 ಓನ್ಲಿ ಆನ್ಸರ್ ಆಗತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಕೀ ಫೀಚರ್ ಆಫ್ ದ ಕೊಂಡಾರೆಡ್ಡಿ ಟ್ರೈಬ್ಸ್ ಸೋಷಿಯಲ್ ಸ್ಟ್ರಕ್ಚರ್? ಸೊ ಇಲ್ಲಿ ಆಪ್ಷನ್ ನೋಡಿದ ಕೂಡಲೇ ಗೊತ್ತಾಗತ್ತೆ, ರೆಡ್ಡಿ ಎಲ್ಲಿ ಬರ್ತಾರೆ ನಮಗೆ? ಆಂಧ್ರ ಪ್ರದೇಶ್. ಸೊ ಕೊಂಡಾರೆಡ್ಡಿ ಟ್ರೈಬ್ಸ್ ಇರೋದು ಆಂಧ್ರ ಪ್ರದೇಶ್. ಸೊ ಏನೇನ್ ಸ್ಟ್ರಕ್ಚರ್, ಸೋಷಿಯಲ್ ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ ಅಂದ್ರೆ ಮ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ ಸಿಸ್ಟಮ್, ಮ್ಯಾರೇಜ್ ಥ್ರೂ ಲವ್, ನೆಗೋಷಿಯೇಷನ್ ಆರ್ ಕ್ಯಾಪ್ಚರ್, governance through the Kula Panchayat system, presence of a hereditary village headman. ಮೊದಲಿಗೆ ಕೊಂಡಾರೆಡ್ಡಿ ಟ್ರೈಬು ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಕೊಂಡಾರೆಡ್ಡಿ ಟ್ರೈಬ್ಸ್ ಏನಿದ್ದಾರೆ ಅವರು ಟ್ರೆಡಿಷನಲ್ ಮತ್ತೆ ಮಾಡರ್ನಿಟಿ ಥ್ರೂ ನಮ್ಮ ಎಕೋಸಿಸ್ಟಮ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಟ್ರೈಬಲ್ಸು ನೇಚರ್ ಜೊತೆಗೆ ಒಂದು ಹಾರ್ಮೋನಿಯಲ್ಲಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ. ಹಾಗಾಗಿ ಕೊಂಡಾರೆಡ್ಡಿ ಟ್ರೈಬ್ಸು ನ್ಯೂಸ್ ಅಲ್ಲಿದೆ. ಸೊ ಇವ್ರನ್ನ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳಿ ಕರಿತೇವೆ. ಎಲ್ಲಿ?
ಆಂಧ್ರ ಪ್ರದೇಶಲ್ಲಿ. ಅಂಡ್ ಅವ್ರು ಮಾತಾಡುವಂತಹ ಭಾಷೆ ತೆಲುಗು. ಇವ್ರಿಗೆ ಅಂತ ಸಪ್ರೇಟ್ ಭಾಷೆ ಇಲ್ಲ. ನಾವು ಹಿಂದೆ ನೋಡ್ಕೊಂಡ್ವಿ, ಅದು ಭಾಷೆ ಬೇರೆ ಇತ್ತು. ಬಟ್ ಇಲ್ಲಿ ಸಪ್ರೇಟ್ ಭಾಷೆ ಇಲ್ಲ, ತೆಲುಗುನೇ ಕೊಂಡಾರೆಡ್ಡಿ ಟ್ರೈಬ್ಸ್ಗಳು ಮಾತಾಡ್ತಾರೆ. ಅಂಡ್ ಸೋಷಿಯಲ್ ಸ್ಟ್ರಕ್ಚರ್ ಅಂತ ಬಂದ್ರೆ ಇದು ಮ್ಯಾಟ್ರಿಯಾರ್ಕಲ್ ಸೊಸೈಟಿ ಅಲ್ಲ, ದಿಸ್ ಇಸ್ ಅ ಪ್ಯಾಟ್ರಿಯಾರ್ಕಲ್ ಸೊಸೈಟಿ. ಸೊ ಪ್ಯಾಟ್ರಿಯಾರ್ಕಲ್ ಅಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಬಂದ್ಬಿಟ್ಟು ಫಾದರ್ ಆಗಿರ್ತಾರೆ, ಹಾಗಾಗಿ ಪ್ಯಾಟ್ರಿಯಾರ್ಕಿಯಲ್ ಸೊಸೈಟಿ ಇವ್ರದ್ದು ಸಿಸ್ಟಮ್ ಆಗಿದೆ, ಅಥವಾ ಪ್ಯಾಟ್ರಿ ಲೋಕಲ್ ಸೊಸೈಟಿ ಅಂತ ಕೂಡ ಕರಿತೇವೆ. ಮತ್ತೆ ಮ್ಯಾರೇಜ್ ಸಿಸ್ಟಮ್ ಬಂದ್ಬಿಟ್ಟು ಪಾಲಿಗಾಮಿ ಅಲ್ಲ, ಮೊನೋಗಾಮಿ ಸಿಸ್ಟಮ್ ನ ಫಾಲೋ ಮಾಡ್ತಿದ್ದಾರೆ. ಮೊನೋಗ್ಯಾಮಿ ಸಿಸ್ಟಮ್ ಅಂತ ಹೇಳಿದ್ರೆ ಏಕಪತ್ನಿತ್ವ, ಅಂದ್ರೆ ಒಬ್ಬರೇ ಹೆಂಡತಿ ಅಂತ ಇರುತ್ತಲ್ವಾ, ಆ ಒಂದು ಸಿಸ್ಟಮ್ ನ ಇವರು ಫಾಲೋ ಮಾಡ್ತಾ ಇದ್ದಾರೆ. ಅಂಡ್ ಮ್ಯಾರೇಜ್ ಬಂದ್ಬಿಟ್ಟು ಲವ್ ಮ್ಯಾರೇಜ್ ಕೂಡ, ನೆಗೋಷಿಯೇಷನ್ ಕೂಡ ನಡೀತಾ ಇರುತ್ತೆ, ಅಥವಾ ಕ್ಯಾಪ್ಚರ್ ಕೂಡ ನಡೀತಾ ಇರುತ್ತೆ, ಎಲೋಪ್ಮೆಂಟ್ ಕೂಡ ನಡೀತಿರುತ್ತೆ. ಮತ್ತೆ ಸರ್ವೀಸ್ ವೈಫ್ಗಳನ್ನ ಕೂಡ ಇಲ್ಲಿ ನಾವು ನೋಡ್ಬೋದಾಗತ್ತೆ. ಅಂಡ್ ಪೊಲಿಟಿಕಲ್ ಆರ್ಗನೈಸೇಷನ್ ನಾವು ನೋಡ್ಕೊಂಡ್ರೆ ಒಂದು ಸೊಸೈಟಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಕುಲ ಪಂಚಾಯತ್ ಅಂತ ಇರುತ್ತೆ, ಓಕೆನಾ. ಅದೇ ರೀತಿ ಪ್ರತಿಯೊಂದು ವಿಲೇಜಿನ ಟ್ರೆಡಿಷನಲ್ ಎಡ್ಮನ್ ಆಗಿ ಪೆದ್ದ ಕಾಪು ಅಂತ ಇರ್ತಾರೆ. ಸೊ ಇದು ಸೋಷಿಯಲ್ ಸ್ಟ್ರಕ್ಚರ್ನ ಮತ್ತೆ ಪೊಲಿಟಿಕಲ್ ಆರ್ಗನೈಸೇಷನ್ಸ್ ನ ಕೇಳ್ತಾರೆ. ಸೊ ಹಾಗಾಗಿ ನೆನಪಿರ್ಬೇಕು, ಟ್ರೆಡಿಷನಲ್ ಎಡ್ಮನ್ ಪೆದ್ದ ಕಪ್ಪು, ಅದೇ ರೀತಿ ವಿಲೇಜ್ ಎಡ್ಮನ್ ಬಂದ್ಬಿಟ್ಟು ಕುಲ ಪಂಚಾಯತ್ ಸಿಸ್ಟಮ್ ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಯೂಶಲಿ ಇವರು ಶಿಫ್ಟಿಂಗ್ ಕಲ್ಟಿವೇಶನ್ ನ ಫಾಲೋ ಮಾಡ್ತಾರೆ. ಅಂಡ್ ಅಗ್ರಿಕಲ್ಚರಲ್ ಕ್ರಾಪ್ಸ್ ಬಂದ್ರೆ ಜೋವರ್ ಜಾಸ್ತಿ ಇವ್ರದ್ದು ಫುಡ್ ಆಗಿರುತ್ತೆ. ಇವ್ರದ್ದು ಮನೆ ಬಂದ್ಬಿಟ್ಟು ಒಂದು ಯುನಿಕ್ ಸರ್ಕ್ಯುಲರ್ ಶೇಪ್ಡ್ ಆರ್ಕಿಟೆಕ್ಚರಲ್ ಹೌಸ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಯೂಶಲಿ ಮಡ್ ವಾಲ್ಸ್ಗಳಿರುತ್ತೆ, ಅದೇ ರೀತಿ ಸರ್ಕ್ಯುಲರ್ ಶೇಪ್ ಆರ್ಕಿಟೆಕ್ಚರ್ನ ಯೂಸ್ ಮಾಡಿಬಿಟ್ಟು ಥ್ಯಾಚಡ್ ರೂಫ್ಗಳನ್ನ ಮಾಡಿರ್ತಾರೆ. ಯೂಶಲಿ ಬುಂಗಾ ಆರ್ಕಿಟೆಕ್ಚರ್ ಅಂತ ಕೂಡ ಇದನ್ನ ಕರಿತೇವೆ. ಎಲ್ಲಿ ಬುಂಗಾ ಆರ್ಕಿಟೆಕ್ಚರ್ ಇರೋದು ಗುಜರಾತ್ ಅಲ್ಲಿ. ನಾವು ಆಂಧ್ರ ಪ್ರದೇಶಲ್ಲಿ ಗುಜರಾತ್ ಅಲ್ಲಿರುವಂತಹ ಬುಂಗಾ ಆರ್ಕಿಟೆಕ್ಚರ್ ಏನಿದೆ ಅದನ್ನ ಆಂಧ್ರ ಪ್ರದೇಶಲ್ಲಿರುವಂತಹ ಕೊಂಡರೆಡ್ಡಿ ಟ್ರೈಬ್ಸ್ಗಳು ಫಾಲೋ ಮಾಡ್ತಿರ್ತಾರೆ. ಇಲ್ಲಿ ಪಿಕ್ಚರ್ ನೋಡಿದ್ರೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ನೋಡ್ತೀವಲ್ಲ, ಇದೇ ರೀತಿ ಅವ್ರದ್ದು ಹೌಸ್ ಸ್ಟ್ರಕ್ಚರ್ ಇರುತ್ತೆ. ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ನೋಡ್ಕೊಂಡ್ರೆ ಮ್ಯಾಟ್ರಿಯಾರ್ಕಿಯಲ್ ಫ್ಯಾಮಿಲಿನ ಅಲ್ಲ. ಸೊ ಫಸ್ಟ್ ಆಪ್ಷನ್ ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟ್ ಮ್ಯಾರೇಜ್ ಥ್ರೂ ಲವ್ ನೆಗೋಷಿಯೇಷನ್ ಕ್ಯಾಪ್ಚರ್, ಕರೆಕ್ಟು, ಇದು ಕೂಡ ಕರೆಕ್ಟು. ಪ್ರೆಸೆನ್ಸ್ ಆಫ್ ಹೆರಿಡಿಟರಿ ವಿಲೇಜ್ ಎಡ್ಮನ್. ಯೂಶಲಿ ಪೂಜಾರಿ ಅಥವಾ ವಿಲೇಜ್ ಡೆಟೀಸ್ ಯಾರಿರ್ತಾರೆ ಅವರು ಈ ವಿಲೇಜ್ ಎಡ್ಮನ್ ನ ಪೊಸಿಷನ್ ನ ಆಕ್ಯುಪೈ ಮಾಡಿರ್ತಾರೆ. ಸೊ ಆನ್ಸರ್ ಬಂದ್ಬಿಟ್ಟು 2, 3 and 4 ಓನ್ಲಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಗೋಲನ್ ಐಟ್ಸ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ದ ಗೋಲನ್ ಐಟ್ಸ್ ವಾಸ್ ಕ್ಯಾಪ್ಚರ್ಡ್ ಬೈ ಇಸ್ರೇಲ್ ಫ್ರಮ್ ಜೋರ್ಡನ್ ಡ್ಯೂರಿಂಗ್ 1967 6-day ವಾರ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ದ ಯುನೈಟೆಡ್ ಸ್ಟೇಟ್ ರೆಕಗ್ನೈಸ್ಡ್ ಇಸ್ರೇಲಿ ಸೊವೆನಿಟಿ ಓವರ್ ದ ಗೋಲನ್ ಐಟ್ಸ್ ಇನ್ 2019. ದ ಗೋಲನ್ ಐಟ್ಸ್ ಬಾರ್ಡರ್ ಲೆಬನಾನ್ ಟು ದ ನಾರ್ತ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪಿಕ್ಚರ್ ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ಗೋಲನ್ ಹೈಟ್. ಗೋಲನ್ ಹೈಟಿನ ನಾರ್ತ್ಗೆ ಲೆಬನಾನ್ ಇದೆ. ಸೊ ಹಾಗಾಗಿ ಆಪ್ಷನ್ 4 ಕರೆಕ್ಟ್, ಸಾರಿ ಆಪ್ಷನ್ 3 ಕರೆಕ್ಟ್. ಮೊದಲಿಗೆ ಯಾಕೆ ಗೋಲನ್ ಹೈಟ್ಸ್ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಇಸ್ರೇಲ್ ಏನ್ ಮಾಡಿದೆ, ಈ ಗೋಲನ್ ಹೈಟ್ಸ್ ಇದೆ ಅಲ್ಲ, ಈ ಗೋಲನ್ ಹೈಟ್ಸ್ ಅಲ್ಲಿ ನಾವು ಪಾಪ್ಯುಲೇಷನ್ ಡಬಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ನ ಮಾಡಿದೆ. ಅಂದ್ರೆ ಓತನ್ನ ತಗೊಂಡಿದೆ, ನಾವು ಪಾಪ್ಯುಲೇಷನ್ ಗೋಲನ್ ಹೈಟ್ಸ್ ಅಲ್ಲಿ ಡಬಲ್ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು. ಸೊ ಗೋಲನ್ ಹೈಟ್ ಬಂದ್ಬಿಟ್ಟು ಒಂದು ಹಿಲ್ಲಿ ಏರಿಯಾ, ಜೋರ್ಡನ್ ರಿವರ್ ಇಲ್ಲಿ ಫ್ಲೋ ಆಗತ್ತೆ. ಈ ಜೋರ್ಡನ್ ರಿವರ್ ಎಲ್ಲಿದೆ ಅಲ್ಲ, ಇಲ್ಲಿ ಅಪ್ಪರ್ ಜೋರ್ಡನ್ ರಿವರ್ ಅಲ್ಲಿ ನಾವು ಈ ಒಂದು ಗೋಲನ್ ಹೈಟ್ಸ್ ಅನ್ನ ನೋಡ್ಬೋದಾಗತ್ತೆ. ಈ ಒಂದು ಜಾಗನ ಜೋರ್ಡನ್ ಇಂದ ಇಸ್ರೇಲ್ ಏನ್ ಮಾಡುತ್ತೆ, 1967ರಲ್ಲಿ ಅಕ್ಯುಪೈನ ಮಾಡ್ಕೊಳ್ಳುತ್ತೆ. ಅಂದ್ರೆ ಇದು ಮುಂಚೆ ಸಿರಿಯನ್ ಟೆರಿಟರಿ ಆಗಿತ್ತು. ಆ ಸಿರಿಯನ್ ಇಂದ ಇಸ್ರೇಲ್ ಏನ್ ಮಾಡುತ್ತೆ, 1967ರಲ್ಲಿ ಅಕ್ಯುಪೈ ಮಾಡುತ್ತೆ. ಅಂಡ್ ಈ ರೀಜನ್ ನಾವು ಜಿಯೋಗ್ರಫಿಕಲಿ ನೋಡ್ಬೇಕು ಅಂತ ಹೇಳಿದ್ರೆ, ಜೋರ್ಡನ್ ರಿವರ್ ಮತ್ತೆ ಸಿ ಆಫ್ ಗೆಲಿಲಿ, ಇಲ್ಲಿ ಸಿ ಆಫ್ ಗೆಲಿಲಿ ನೋಡ್ತೀವಲ್ಲ, ಇದು ವೆಸ್ಟ್ ಇಂದ ಕವರ್ ಆಗಿದೆ. ಅದೇ ರೀತಿ ಮೌಂಟ್ ಹೆರ್ಮಾನ್ ಆನ್ ದ ನಾರ್ತ್, ಇಲ್ಲಿ ನಮಗೆ ಮೌಂಟ್ ಎರ್ಮನ್ ನೋಡ್ತೀವಿ, ನಾರ್ತ್ ಸೈಡ್ ಅಲ್ಲಿ ಮೌಂಟ್ ಎರ್ಮನ್ ಕವರ್ ಆಗಿದೆ. ಅದೇ ರೀತಿ ಸೀಸನಲ್ ವಾದಿ ಅಲ್ ರಕ್ಕಬ್ ರಿವರ್ ಅಂತ ಹೇಳ್ಬಿಟ್ಟು ಈಸ್ಟ್ ಅಲ್ಲಿ ಫ್ಲೋ ಆಗುತ್ತೆ.
ಯೂಶಲಿ ಇದು ಸೀಸನಲ್ ಆಗುತ್ತೆ, ಯಾವಾಗಲೂ ಕೂಡ ಈ ರಿವರ್ ಫ್ಲೋ ಆಗಲ್ಲ. ಈಸ್ಟಲ್ಲಿ ನಾವು ಆ ರಿವರ್ನ ನೋಡ್ಬೋದಾಗುತ್ತೆ. ಅದೇ ರೀತಿ ಸೌತ್ ರೀಜನಲ್ಲಿ ಯರ್ಮುಕ್ ರಿವರ್ ಅಂತ ಹೇಳ್ಬಿಟ್ಟು ನೋಡ್ತೇವೆ. ಸೊ ಎಕ್ಸಾಮಲ್ಲಿ ಪ್ಲೇಸಸ್ ಇನ್ ನ್ಯೂಸ್ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಕೇಳ್ತಾರಲ್ವಾ, ಅದರಲ್ಲಿ ಗೋಲನ್ ಹೈಟ್ಸ್ ಬಾರ್ಡರಲ್ಲಿ ಯಾವ್ಯಾವ ರಿವರ್ ಇದೆ, ಯಾವ್ಯಾವ ಸಿ ಇದೆ ಅಂತ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಇದನ್ನ ಆಕ್ಯುಪೈ ಮಾಡ್ಕೊಂಡಿದ್ದು ಸಿರಿಯಾದಿಂದ 1967ರಲ್ಲಿ 6 ದಿನದ ವಾರಲ್ಲಿ ಇಸ್ರೇಲು ಸಿರಿಯಾಯಿಂದ ಇದನ್ನ ಕಸ್ತ್ಕೊಳ್ಳುತ್ತೆ. ಅದಾದ್ಮೇಲೆ ಮತ್ತೆ 1973ರಲ್ಲಿ ಸಿರಿಯಾ ಮತ್ತೆ ಇಸ್ರೇಲಿಂದ ಅದನ್ನ ಕಸ್ತ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡುತ್ತೆ, ಬಟ್ ಆಗಲ್ಲ. 2 ಕಂಟ್ರಿಗಳು ಸೇರ್ಬಿಟ್ಟು ಮ್ಯೂಚುವಲ್ ರಿಲೇಶನ್ಶಿಪ್ಪಿಗೆ ಬರುತ್ತವೆ. ಸೊ ಯುನೈಟೆಡ್ ನೇಷನ್ ಅಬ್ಸರ್ವರ್ ಆಗುತ್ತೆ. 1974ರಿಂದ ಈ ಒಂದು ಸೀಸ್ ಫೈರ್ ಏನಿರುತ್ತೆ ಅದು ಕಂಟ್ರೋಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ 1981 ಡಿಸೆಂಬರ್ ಮತ್ತೆ ಈ ಒಂದು ನಾರ್ತ್ ಸೈಡ್, ಗೋಲನ್ ಹೈಟ್ಸ್ ನ ನಾರ್ತ್ ಸೈಡ್ ಅಲ್ಲಿ ಸ್ವಲ್ಪ ಪಾರ್ಟನ್ನ ಇಸ್ರೇಲ್ ಮತ್ತೆ ಇದರಿಂದ ಕಸ್ತ್ಕೊಳ್ಳುತ್ತೆ. ಅಂಡ್ 2019ರಲ್ಲಿ ಗೋಲನ್ ಹೈಟ್ಸ್ ನ ಇಸ್ರೇಲಿ ಸೊವೆರ್ನಿಟಿಯಾಗಿ ಯುನೈಟೆಡ್ ಸ್ಟೇಟ್ ರೆಕಗ್ನೈಸ್ ಮಾಡುತ್ತೆ. ಓಕೆ, ಸಾರಿ, ಇಲ್ಲಿ ಫಸ್ಟ್ ಆಪ್ಷನ್ ದ ಗೋಲನ್ ಹೈಟ್ ವಾಸ್ ಕ್ಯಾಪ್ಚರ್ಡ್ ಬೈ ಇಸ್ರೇಲ್ ಫ್ರಮ್ ಜೋರ್ಡನ್ ಅಲ್ಲ, ಅದು ಸಿರಿಯಾ. ಇಲ್ಲಿ ಸಿರಿಯಾ ಇದ್ದಿದ್ರೆ ಆಪ್ಷನ್ ಕರೆಕ್ಟ್ ಆಗ್ತಾ ಇತ್ತು. ಸೊ ಆಪ್ಷನ್ 1 ರಾಂಗ್ ಆಗುತ್ತೆ. ನೆಕ್ಸ್ಟು ಸೊ ಇಲ್ಲಿ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 and 3 ಓನ್ಲಿ, ದಟ್ ಇಸ್ ಆಪ್ಷನ್ 3, ದಟ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ವೆಸ್ಟರ್ನ್ ಅಂಡ್ ಈಸ್ಟರ್ನ್ ಬೌಂಡ್ರೀಸ್ ಆಫ್ ದ ಕರ್ಚ್ ಸ್ಟ್ರೈಟ್ ಆರ್ ಫಾರ್ಮ್ಡ್ ಬೈ ವಿಚ್ ಜಿಯೋಗ್ರಫಿಕಲ್ ಫೀಚರ್ ಅಂತ ಕೇಳಿದರೆ, ಮೊದಲು ಕರ್ಚ್ ಸ್ಟ್ರೇಟ್ ಯಾಕೆ ನ್ಯೂಸ್ ಅಲ್ಲಿದೆ, ಯಾಕೆ ಅಂತ ಹೇಳಿದ್ರೆ ರಷ್ಯಾ ಇತ್ತೀಚೆಗೆ ಈ ಒಂದು ಜಾಗದಲ್ಲಿ ಆಯಿಲ್ ಸ್ಪಿಲ್ಲಿಗೆ ಕಾರಣವಾಗಿದೆ. ಆಯಿಲ್ ಸ್ಪಿಲ್ಲಿಂಗ್ ಆಗಿದೆ ಇಲ್ಲಿ, ಹಾಗಾಗಿ ರಷ್ಯನ್ ಆಯಿಲ್ ಟ್ಯಾಂಕು ಈ ಒಂದು ಆಯಿಲ್ ಸ್ಪಿಲ್ ಆಗೋದಕ್ಕೆ ಕಾರಣವಾಗಿದೆ. ಮೊದಲಿಗೆ ಜಿಯೋಗ್ರಫಿಕಲಿ ನಾವು ನೋಡ್ಬೇಕಂತ ಹೇಳಿದ್ರೆ ಈ ಕರ್ಚ್ ಸ್ಟ್ರೈಟ್ ಎಲ್ಲಿದೆ, ಯಾವುದನ್ನ ಕನೆಕ್ಟ್ ಮಾಡುತ್ತೆ ಅಂತ ನೋಡ್ಕೊಂಡ್ರೆ ಕರ್ಚ್ ಸ್ಟ್ರೈಟ್ ಬಂದ್ಬಿಟ್ಟು ಈ ಪಿಕ್ಚರ್ ಅಲ್ಲಿ ನೋಡ್ಕೊಬಹುದು. ಇದು ಕರ್ಚ್ ಸ್ಟ್ರೈಟ್ ಯೂಶಲಿ ಬ್ಲ್ಯಾಕ್ ಸಿ ಮತ್ತೆ ಸಿ ಆಫ್ ಅಜಾವ್, ಈ ಎರಡನ್ನು ಕೂಡ ಕನೆಕ್ಟ್ ಮಾಡುತ್ತೆ. ಯಾವುದು, ಈ ಒಂದು ಕರ್ಚ್ ಸ್ಟ್ರೈಟ್. ಈ ಕರ್ಚ್ ಸ್ಟ್ರೈಟ್ ಬ್ಲ್ಯಾಕ್ ಸಿ ಮತ್ತೆ ಸಿ ಆಫ್ ಅಜಾವ್ ಎರಡನ್ನು ಕೂಡ ಕನೆಕ್ಟ್ ಮಾಡುತ್ತೆ, ನೆನ್ಪಿಟ್ಕೊಂಡಿರಿ. ಈ ಒಂದು ಸ್ಟ್ರೇಟ್ ನ ರೋಮನ್ಸು ಸ್ಟ್ರೇಟ್ ಆಫ್ ಸಿಮಿರಿಯನ್ ಅಂತ ಕೂಡ ಕರೀತಾರೆ. ಹಿಸ್ಟಾರಿಕಲಿ ಇದನ್ನ ನಾವು ನೋಡ್ಕೊಂಡ್ರೆ ಈ ಒಂದು ಕೆರ್ಚ್ ಪೆನಿನ್ಸುಲಾ ಏನಿದೆ ಇದು ರಷ್ಯಾ ಆಕ್ಯುಪೈ ಮಾಡ್ಕೊಂಡಿರುವಂತಹ ಕ್ರೆಮಿಯಾ, ಈ ಕ್ರೆಮಿಯಾ ಪೆನಿನ್ಸುಲಾ ಮತ್ತೆ ವೆಸ್ಟ್ ಅಲ್ಲಿ ತಮನ್ ಪೆನಿನ್ಸುಲಾ ಅಂತ ಇದೆ, ಅದು ಕೂಡ ರಷ್ಯಾದೇನೆ. ಎರಡನ್ನೂ ಕೂಡ ಸಪರೇಟ್ ಮಾಡೋದು ಈ ಒಂದು ಕೆರ್ಚ್ ಸ್ಟ್ರೇಟ್. ಇದು ಸಿ ರೂಟಿಗೆ ತುಂಬಾ ಇಂಪಾರ್ಟೆಂಟ್ ರೂಟ್ ಆಗಿದೆ. ಸೊ ಇಲ್ಲಿ ಆನ್ಸರ್ ನೋಡ್ಕೊಂಡ್ರೆ ಯಾವ ಜಿಯೋಗ್ರಫಿಕಲ್ ಫೀಚರ್ ಅಂತ ಹೇಳಿದ್ರೆ ಕ್ರಿಮಿಯಾ ಮತ್ತೆ ತಮನ್ ಪೆನಿನ್ಸುಲಾ, ಇದೆರಡು ಕೂಡ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಆರ್ ಪಾರ್ಟ್ ಆಫ್ ದ ಜಿಯೋಗ್ರಫಿಕಲ್ ಸ್ಪ್ರೆಡ್ ಆಫ್ ಬೈಗಾ ಟ್ರೈಬ್? ಬೈಗಾ ಟ್ರೈಬ್ ಬಗ್ಗೆ ಕೇಳಿದ್ದಾರೆ. ಸೊ ಯಾಕೆ ಬೈಗಾ ಟ್ರೈಬ್ ಬಗ್ಗೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ ಜೋದಾಯಿಯಾ ಬಾಯಿ. ಸೊ ಇವರು ಪದ್ಮಶ್ರೀ ಅವಾರ್ಡನ್ನ ಪಡ್ಕೊಂಡಿರುವಂತಹ ವ್ಯಕ್ತಿ. ಇತ್ತೀಚೆಗೆ ಇವರು ತೀರ್ಕೊಂಡಿದ್ದಾರೆ, ಅಂದ್ರೆ ಡಿಸೆಂಬರ್ 15, 2024ರಲ್ಲಿ ಮಧ್ಯಪ್ರದೇಶದಲ್ಲಿ ತೀರ್ಕೋತಾರೆ. ಸೊ ಹಾಗಾಗಿ ಬೈಗಾ ಟ್ರೈಬು ನ್ಯೂಸ್ ಅಲ್ಲಿದೆ. ಸೊ ಬೈಗಾ ಟ್ರೈಬ್ ಕೂಡ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಗೆ ಸೇರುತ್ತೆ. ಜಿಯೋಗ್ರಫಿಕಲಿ ನಾವು ಇವರನ್ನ ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ್, ಒಡಿಶಾ ಅಂಡ್ ವೆಸ್ಟ್ ಬೆಂಗಾಲ್ ಅಂಡ್ ಆಲ್ಸೋ ಉತ್ತರ ಪ್ರದೇಶಲ್ಲಿ ಕೂಡ ನೋಡ್ಬೋದಾಗತ್ತೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ಕಟ್ ಆಗಿದೆ. ಸೊ ಉತ್ತರ ಬಂದ್ಬಿಟ್ಟು ಮಧ್ಯಪ್ರದೇಶ್, ಒಡಿಶಾ ಮತ್ತೆ ಉತ್ತರ ಪ್ರದೇಶ್, ಕೇರಳ ಅಲ್ಲ. ಸೊ ಆಪ್ಷನ್ 1, 2, 3 ಮೂರು ಕೂಡ ಕರೆಕ್ಟ್. ಇದಿಷ್ಟು ನಮಗೆ ಜಿಯೋಗ್ರಫಿಯಲ್ಲಿ ಈ ವಾರದಲ್ಲಿ ಇದ್ದಂತಹ ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಇದೇ ರೀತಿಯ ಪ್ರತಿ ವಾರದ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ PDF ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕಾನ್ಸೆಪ್ಟ್ ಬಗ್ಗೆ ಕೂಡ ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.